ಯಾರಾದರೂ ಈಗ ತಾನೇ ಡಿಗ್ರಿ ಮುಗಿಸಿರೋರು ಏನಾದರೂ ಜಾಬ್ ಸರ್ಚ್ ಮಾಡ್ತಿದ್ದೀನಿ ಅಂದರೆ ಇದೊಂದು ನಂದು ಸಜೆಷನ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಸಡನ್ನಾಗಿ ಜಾಬ್ ಹುಡುಕ್ತಾ ಇರ್ತೀರಾ, ಆಲ್ ಆಫ್ ಅ ಸಡನ್ ಕೆಲಸ ಹುಡುಕ್ತಾ ಇರ್ತೀರಾ, ಬೆಂಗಳೂರಿಗೆ ಬರ್ತೀರಾ, ಅಲ್ಲ ಯಾವುದೋ ಈ ಥರ ಒಂದು ದೊಡ್ಡ ಸಿಟಿಗಳಿಗೆ ಹೋಗ್ತೀರಾ, ಏನೂ ಕೆಲಸ ಸಿಗೋಲ್ಲ, ಯಾವ ಡೊಮೈನ್ ಸಿಗುತ್ತೋ ಅದಕ್ಕೆ ಹೋಗಿಬಿಡ್ತೀರಾ. ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಫಿನಾನ್ಸ್ ಇರ್ಬೋದು. ಸೊ ನೀವು ಏನು ಮಾಡಬೇಕು ಫ್ಯೂಚರಲ್ಲಿ ಅಂದ್ಕೊಂಡಿದ್ದೀರಾ? ಒಬ್ಬರು ಸ್ಯಾಲ್ರಿ ಬೇಸ್ಡೇ ಹೋಗ್ತಾರೆ. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಫ್ಯೂಚರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಪರ್ಟಿಕ್ಯುಲರ್ ಇದೇ ಡೊಮೈನ್ ಬೇಕಾ ಅಥವಾ ಸೊ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ತೀರಾ, ಇದನ್ನೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಯಾಕಂದರೆ ನಾನೊಂದು ಹೆಲ್ತ್ ಕೇರ್ ಡೊಮೈನಿಗೆ ಜಾಯ್ನ್ ಆಗಿ ಇಟ್ಸ್ ಮೀನ್ 6 years ಅದರಲ್ಲೇ ವರ್ಕ್ ಮಾಡಿ ಬೇರೆ ಫಿನಾನ್ಸ್ಗೆ ಸ್ವಿಚ್ ಆನ್ ಆಗೋಕ್ಕಾಗದೆ ಅದೇ ಡೊಮೈನ ಕಂಟಿನ್ಯೂ ಮಾಡೋ ಥರ ಸಿಚುವೇಶನ್ಸ್ನ ಮಾಡ್ಕೊಂಡಿರೋದುಂಟು. ಹಾಗಾಗಿ ನಂದು ಇದೊಂದು ಸಜೆಷನ್ ಅಂತ ಅನ್ಕೋಬೋದು. ಫ್ರೆಷರ್ಸ್ ಆಗಿ ನೀವು ಥಿಂಕ್ ಮಾಡಿ ಜಾಬ್ಗೆ ಸ್ವಿಚ್ ಆನ್ ಆಗಬೇಕು ಅಂತ ನನ್ನೊಂದು ಒಪಿನಿಯನ್ ಅಷ್ಟೇ. ಸೊ ಥ್ಯಾಂಕ್ ಯು.